ಕಂಪ್ಲೀಟ್ ಮಾಹಿತಿಗಾಗಿ ಹಾಗಾದ್ರೆ ನಟ ಸುದೀಪ್ ಅವರ ಪ್ರಚಾರದಿಂದ ಬಿಜೆಪಿಗೆ ಏನ್ ಲಾಭ? ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾವ ಕ್ಷೇತ್ರಗಳಲ್ಲಿ ಸುದೀಪ್ ಅವರ ಕ್ಯಾಂಪೇನ್ ಎಫೆಕ್ಟ್ ಆಗುತ್ತೆ? ಹಾಗಾದ್ರೆ ಬಿಜೆಪಿ ನಾಯಕರ ಲೆಕ್ಕಾಚಾರಗಳ ಇನ್ಸೈಡ್ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸುಖ ಸುಮ್ಮನೆ ಒಂದು ಹೆಸರುಗಳು ಬರೋದಿಲ್ಲ. ಏನು ಹೇಳ್ತಾರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳಿ, ಅದೇ ರೀತಿ ಇದೀಗ ಬಾದ್ಶಾ ರಾಜಕೀಯ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸುದೀಪ್ ಅವರು ಬರ್ತಾರೆ ಅಥವಾ ಇನ್ನೊಬ್ರು ಯಾರೋ ಬರ್ತಾರೆ ಸ್ಟಾರ್ ಪ್ರಚಾರಕರು ಅಂತ ಹೇಳಿದಾಗ ಸಾಕಷ್ಟು ಲೆಕ್ಕಾಚಾರಗಳಿರುತ್ತೆ. ಅದರಲ್ಲಿ ಎಲ್ಲಾ ಪಕ್ಷದವರು ಯಾರಾದ್ರೂ ಈ ರೀತಿಯಾಗಿ ಸ್ಟಾರ್ ಕ್ಯಾಂಪೇನ್ ಅನ್ನ ನಡೆಸ್ತಾರೆ ಅಂತ ಹೇಳಿದಾಗ ಹಲವು ಲೆಕ್ಕಾಚಾರಗಳಿರುತ್ತೆ. ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಕ್ಷೇತ್ರಗಳ ಬಗ್ಗೆಯೇ ಇರುತ್ತೆ. ಹಾಗಾದ್ರೆ ಸುದೀಪ್ ಅವರು ಬಿಜೆಪಿಗೆ ಯಾವ ರೀತಿಯಾಗಿ ಬೆಂಬಲವನ್ನ ಸೂಚಿಸ್ತಾರೆ ಬಾದ್ಶಾ ಅವರು ಅನ್ನೋದೊಂದು ಕೆಲವೊಂದಿಷ್ಟು ಪ್ರಶ್ನೆಗಳಿದೆಯಲ್ಲ, ಅದಕ್ಕೆ ನಾವು ನಿಮ್ಗೆ ಇವತ್ತು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಬಾದ್ಶಾ ರಾಜಕೀಯದ ವಿಚಾರ ಬೆಳಗ್ಗೆಯಿಂದ ಕೂಡ ಹರಿದಾಡ್ತಾ ಇದೆ. ಯಾವ ರೀತಿಯಾಗಿ ಬೆಂಬಲ? ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ಮತ್ತಷ್ಟು ಪವರ್ ಬರುತ್ತೆ. ಒಂದು ವೇಳೆ ಏನಾದ್ರೂ ಬಿಜೆಪಿಗೆ ಸುದೀಪ್ ಅವರು ಕಂಪ್ಲೀಟ್ ಆಗಿ ಬೆಂಬಲವನ್ನ ನಾನು ಸೂಚಿಸ್ತೀನಿ, ನನ್ನ ಬೆಂಬಲ ಬಿಜೆಪಿಗೆ ಅಂತ ಹೇಳಿದಾಗ ಒಂದ್ ರೀತಿ ಪವರ್ ಜಾಸ್ತಿ ಆಗುತ್ತೆ. ಪ್ರಮುಖವಾಗಿ ವಾಲ್ಮೀಕಿ ಜನಾಂಗದ ಮತದಾರರು ಇಡೋ ಕಡೆಯಂತಹ ಲಾಭ. ಯಾಕಂದ್ರೆ ಪ್ರಮುಖವಾಗಿ ಆ ಸಮುದಾಯದವರು ಆಗಿರೋದ್ರಿಂದ ಈ ವಾಲ್ಮೀಕಿ ಜನಾಂಗದವರನ್ನ ಆ ಮತಗಳನ್ನ ಸೆಳೆಲಿಕ್ಕೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಹಾಗಾಗಿ ವಾಲ್ಮೀಕಿ ಸಮುದಾಯದವರು ಇರುವ ಕಡೆಗಳಲ್ಲಿ ಲಾಭ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇನ್ನು ಕಲ್ಯಾಣ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಲಾಗಿದೆ. ಈಗಾಗಲೇ ಬಿಜೆಪಿ ಕಡೆಯಿಂದ ಯಾವ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಹಾಗೆ ಮಧ್ಯ ಕರ್ನಾಟಕವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅಮಿತ್ ಶಾ ಅವರು ಅಲ್ಲಿಗೆ ಹೋಗ್ತಿದ್ದಾರೆ, ಪ್ರಚಾರಗಳನ್ನ ಮಾಡ್ತಾ ಇದ್ರು. ಈಗ ಸುದೀಪ್ ಅವರ ಒಂದ್ ವೇಳೆ ಏನಾದ್ರೂ ಬೆಂಬಲ ಕೊಟ್ರೆ ಈ ಎರಡು ಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕದ ಆ ಭಾಗದ ಕ್ಷೇತ್ರಗಳು ಜೊತೆಗೆ ಮಧ್ಯ ಕರ್ನಾಟಕದ ಕ್ಷೇತ್ರಗಳು ಅದರ ಮೇಲೆ ಕಣ್ಣಿಟ್ಟಿದೆ ಬಿಜೆಪಿ. ಅದನ್ನ ತನ್ನ ತೆಕ್ಕಿಗೆ ಹಾಕೊಳ್ಬೇಕು ಅನ್ನೋದೊಂದು ವಿಚಾರ. ಇನ್ನು ಇಡೀ ಕರ್ನಾಟಕದಲ್ಲಿ ಬಿಜೆಪಿಗೆ ಕಂಪ್ಲೀಟ್ ಆಗಿ ಪವರ್ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸುದೀಪ್ ಅವರಿಗೆ ಅವರದ್ದೇ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಕೂಡ ಕೇಳುವಂತಹ ಸಾಕಷ್ಟು ಅವರ ಅಭಿಮಾನಿ ವರ್ಗ ಕೂಡ ಇದ್ದಾರೆ. ಹಾಗಾದ್ರೆ ಇಲ್ಲಿ ಸುದೀಪ್ ಅವರ ಬೆಂಬಲ ಕೊಟ್ರೆ ಒಂದ್ ವೇಳೆ ಯಾವ ಭಾಗದಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ಸುದೀಪ್ ಅವರು ಹುಟ್ಟಿ ಬೆಳೆದಂತಹ ಊರು ಆಬ್ವಿಯಸ್ಲಿ ಗೊತ್ತಿರೋ ವಿಚಾರ ಶಿವಮೊಗ್ಗ. ಆ ಭಾಗದಲ್ಲಿ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಸುದೀಪ್ ಅವರು ಹುಟ್ಟಿ ಬೆಳೆದಂತಹ ಊರು ಅಂತ ಹೇಳಿ. ಇನ್ನು ಚಿತ್ರದುರ್ಗ, ದಾವಣಗೆರೆಯಲ್ಲಿ ಹೆಚ್ಚು ವಾಲ್ಮೀಕಿ ಸಮುದಾಯದವರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುದೀಪ್ ಅವರೇನಾದ್ರೂ ಒಂದು ವೇಳೆ ಸ್ಟಾರ್ ಪ್ರಚಾರಕರಾಗ್ಬಿಟ್ರೆ ಅಥವಾ ಬೆಂಬಲವನ್ನ ಸೂಚಿಸಿದ್ರೆ ಆಟೋಮೆಟಿಕ್ಲಿ ಈ ಭಾಗಗಳಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳು ಕಂಪ್ಲೀಟ್ ಆಗಿ ಬಿಜೆಪಿಗೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ಪ್ರಮುಖವಾಗಿ ಬಳ್ಳಾರಿ, ಯಾದಗಿರಿ, ರಾಯಚೂರಿನಲ್ಲೂ ಕೂಡ ವಾಲ್ಮೀಕಿ ಸಮುದಾಯ ಇದೆ. ಕಳೆದ ಬಾರಿ ಶ್ರೀರಾಮುಲು ಅವರ ಪರವಾಗಿ ಕೂಡ ಕ್ಯಾಂಪೇನ್ ಅನ್ನ ಮಾಡಿದ್ರು. ರಾಜುಗೌಡ ಅವರ ಪರವಾಗ್ಲೂ ಕೂಡ ಸುದೀಪ್ ಅವರು ಕ್ಯಾಂಪೇನ್ ಅನ್ನ ಮಾಡಿದ್ರು, ಮತಬೇಟೆಗೆ ಇಳಿದಿದ್ರು. ಈಗ ಬಳ್ಳಾರಿ, ಯಾದಗಿರಿ, ರಾಯಚೂರಿನಲ್ಲಿ ವಾಲ್ಮೀಕಿ ಸಮುದಾಯದವರು ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಬಿಜೆಪಿಗೆ ಇಲ್ಲಿ ಹೆಚ್ಚು ಮತಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಮುಖವಾಗಿ ಎಸ್ಟಿ ಮೀಸಲು ಕ್ಷೇತ್ರಗಳಲ್ಲಿ ಹೆಚ್ಚು ಲಾಭ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೀಗ ಬಿಜೆಪಿಯ ತಲೆಯಲ್ಲಿ ಓಡ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಪ್ರಮುಖ ಕ್ಷೇತ್ರಗಳು, ಎಸ್ಟಿ ಮೀಸಲು ಕ್ಷೇತ್ರಗಳು ಜೊತೆಗೆ ಈ ವಾಲ್ಮೀಕಿ ಸಮುದಾಯದ ಕ್ಷೇತ್ರಗಳನ್ನ ಕಾನ್ಸಂಟ್ರೇಟ್ ಮಾಡಿ ಬಿಜೆಪಿ ಈ ಗೇಮ್ ಅನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಚಳ್ಳಕೆರೆ, ಜಗಳೂರು, ಈ ಮೊಳಕಾಲ್ಮೂರು ಈ ಕ್ಷೇತ್ರಗಳಿದೆಯಲ್ಲ, ಈ ಕ್ಷೇತ್ರಗಳನ್ನ ಕಬ್ಜಾ ಮಾಡಬೇಕು ಅಂತ ಹೇಳಿದ್ರೆ ಸುದೀಪ್ ಅವರ ಎಂಟ್ರಿಯಿಂದ ಅಥವಾ ಅವರ ಸ್ಟಾರ್ ಪ್ರಚಾರದಿಂದ ಬಹಳ ಆಗತ್ತೆ ಅಂತ. ಹಾಗಾದ್ರೆ ಈ ಎಸ್ಟಿ ಮೀಸಲು ಕ್ಷೇತ್ರಗಳು ಯಾವ್ಯಾವ್ದು ಹಾಗಾದ್ರೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ ನೋಡಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಚಳ್ಳಕೆರೆ, ಜಗಳೂರು, ಮೊಳಕಾಲ್ಮೂರು, ಅದರ ಜೊತೆಗೆ ಬಳ್ಳಾರಿ, ಕೂಡ್ಲಿಗಿ, ಸಂಡೂರು ಇದೆಲ್ಲ ಕೂಡ ಎಸ್ಟಿ ಮೀಸಲು ಕ್ಷೇತ್ರಗಳು. 18 ಮೀಸಲು ಕ್ಷೇತ್ರಗಳಿದೆ ಎಸ್ಟಿ ಮೀಸಲು ಕ್ಷೇತ್ರಗಳು. ಕಂಪ್ಲಿ, ದೇವದುರ್ಗ, ರಾಯಚೂರು ಗ್ರಾಮಾಂತರ ಈ ಎಲ್ಲ ಭಾಗಗಳಲ್ಲೂ ಕೂಡ ಆಲ್ಮೋಸ್ಟ್ ವರ್ಕೌಟ್ ಆಗುವಂತಹ ಸಾಧ್ಯತೆಗಳಿದೆ. ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು. ಮಾನ್ವಿ, ಮಸ್ಕಿ, ಸುರಪುರ. ಈಗಾಗಲೇ ರಾಜುಗೌಡರು, ಸುರಪುರದ ಶಾಸಕರು ಹೇಳ್ತಾ ಇದ್ರು, ರಾಜುಗೌಡರು ನಮ್ಗೆ ಸುದೀಪ್ ಅವರು ಬಂದ್ರೆ ಬಹಳ ಹೆಲ್ಪ್ ಆಗುತ್ತೆ ನಮ್ಮ ಪಾರ್ಟಿಗೆ ಅಂತ ಹೇಳಿ. ಇನ್ನು ಸಿರಗುಪ್ಪ, ಯಮಕನಮರಡಿ, ಹೆಸರಿಕೋಟೆ ಎಲ್ಲ ಮೀಸಲು ಕ್ಷೇತ್ರಗಳೇನಿದೆ ಎಸ್ಟಿ ಮೀಸಲು ಕ್ಷೇತ್ರಗಳು ಇದೆಲ್ಲವೂ ಕೂಡ ಬಿಜೆಪಿಯ ಪಾಲಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ ಅನ್ನೋ ಲೆಕ್ಕಾಚಾರ ಬಿಜೆಪಿಗೆ ಓಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಈಗ ಸದ್ಯಕ್ಕೆ ಕಿಚ್ಚ ಅವರನ್ನ ಅಂದ್ರೆ ಸುದೀಪ್ ಅವರನ್ನ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿ ಅಂತಲೋ ಅಥವಾ ಸ್ಟಾರ್ ಪ್ರಚಾರಕರಾಗಿ ಧುಮ್ಕಿ ಅಂತಲೋ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸಿದೆ. ಮುಖ್ಯಮಂತ್ರಿಗಳ ಈ ಆಹ್ವಾನಕ್ಕೆ ಸುದೀಪ್ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರುವಂತಹ ಕುತೂಹಲ. ಯಾಕಂದ್ರೆ ಅವರಿಗೂ ಕೂಡ
ಮುಂಬರುವಂತಹ ದಿನಗಳಲ್ಲಿ ಅವರು ಕೂಡ ರಾಜಕೀಯಕ್ಕೆ ಬರ್ತಾರೋ ಇಲ್ವೋ ಅದು ಬೇರೆ ವಿಚಾರ. ಬಟ್ ಸದ್ಯದ ಮಟ್ಟಿಗೆ ಸುದೀಪ್ ಅವರಿಗಿರುವಂತಹ ಈ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಸೊ ಅದು ಕೂಡ ಬಿಜೆಪಿಗೆ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಅವರು ಹಾಕೊಂಡಿದ್ದಾರೆ. ಸೊ ಇದು ಕೇವಲ ಬಿಜೆಪಿ ವಿಚಾರ ಮಾತ್ರ ಅಲ್ಲ, ಯಾವುದೇ ಪಕ್ಷದವರು ಕೂಡ ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಟಾರ್ ನಟರ ಬೆಂಬಲ ಸಿಕ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅದಕ್ಕೊಂದು ಬಲ ಹೆಚ್ಚಿಗೆ ಬಂದಂತೆ. ಕಳೆದ ಬಾರಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಲತಾ ಅವರು ಕೂಡ ಯಾವ ರೀತಿಯಾಗಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರು ಅಂತ ಕೂಡ ತಾವು ಗಮನಿಸಬಹುದು ಕಳೆದ ಬಾರಿ ಸ್ಟಾರ್ ಪ್ರಚಾರದಿಂದ. ಸೊ ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಇಲ್ಲಿ ಪ್ಲಸ್ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ, ಬಿಜೆಪಿ ಪ್ಲಸ್ ಆದ್ರೆ ಆಟೋಮೆಟಿಕ್ಲಿ ವಿಪಕ್ಷಗಳಿಗೆ ಮೈನಸ್ ಆಗೇ ಆಗುತ್ತೆ. ಹಾಗಾದ್ರೆ ಕಿಚ್ಚನ ನಡೆ ಕಾಂಗ್ರೆಸ್ಗೆ ಹಿನ್ನಡೆಯಾಗತ್ತಾ? ಕಾಂಗ್ರೆಸ್ಗೆ ಎಸ್ಟಿ ಮತಗಳು ಕಡಿಮೆಯಾಗಬಹುದು. ಆಬ್ವಿಯಸ್ಲಿ ಈ ಎಸ್ಟಿ ಮೀಸಲು ಕ್ಷೇತ್ರಗಳ ಬಗ್ಗೆ ಈಗ ಬಿಜೆಪಿ ಅವರು ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಸುದೀಪ್ ಅವರು ಆ ಭಾಗದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಧುಮುಕಿದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಏನು ಎಸ್ಟಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ ಆ ಭಾಗದಲ್ಲೆಲ್ಲ ಕೂಡ ಸುದೀಪ್ ಅವರ ಮೇಲೆ ಏನಾದ್ರೂ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಸೊ ಬಿಜೆಪಿಗೆ ಆಟೋಮೆಟಿಕ್ಲಿ ಅವು ಮತಗಳೆಲ್ಲ ಕೂಡ ಮತಗಳು ಹೋಗುವಂತಹ ಸಾಧ್ಯತೆಗಳಿದೆ. ಅಭಿಮಾನ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತಾ ಓಟ್ಗಳಾಗಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆಲ್ಮೋಸ್ಟ್ ಆ ಗಾಳಿ ಬೀಸತ್ತೆ. ಇನ್ನು ಕಲ್ಯಾಣ ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈ ಬಾರಿ ಕಾಂಗ್ರೆಸ್ ಅನ್ನ ಕಟ್ಟ ಹಾಕಬೇಕು ಅಂತ ಹೇಳಿದ್ರೆ ಈ ಕಲ್ಯಾಣ ಕರ್ನಾಟಕ ಹಾಗೆ ಮಧ್ಯ ಕರ್ನಾಟಕದಲ್ಲಿ ಈ ಬಾರಿ ನಾವು ಕಮಲವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಅರಳಿಸಬೇಕು ಅನ್ನೋದು ಬಿಜೆಪಿಯ ಮೇನ್ ಅಜೆಂಡಾ ಆಗಿದೆ. ಒಂದ್ ಕಡೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಗೆ ಮೈಸೂರು ಭಾಗದಲ್ಲಿ ಸೊ ಹಳೆ ಮೈಸೂರು ಭಾಗವನ್ನ ಕೇಂದ್ರವನ್ನಾಗಿರಿಸಿಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ಭಾಗಗಳಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ತೆರಿಬೇಕು, ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವ್ದಾದ್ರೂ ಒಂದು ಪ್ರಬಲವಾದಂತಹ ಶಕ್ತಿ ಬೇಕು. ಆ ಪವರ್ ಇದೀಗ ಸುದೀಪ್ ಅನ್ನೋ ಹೆಸರು ಮುಂದೆ ತಗಲು ಹಾಕೊಳ್ತಾ ಇದೆ. ನೋಡ್ಬೇಕು ಹಾಗಾದ್ರೆ ಬಿಜೆಪಿಗೆ ಕಂಪ್ಲೀಟ್ ಆಗಿ ಪವರ್ ಅನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಸುದೀಪ್ ಅವರು ಇಲ್ಲಿ ಬಿಜೆಪಿಗೆ ಕಂಪ್ಲೀಟ್ ಆಗಿ ಬೆಂಬಲವನ್ನ ಕೊಡ್ತಾರೋ ಅಥವಾ ಕೇವಲ ಪ್ರಚಾರಕರಾಗಿ ಹೋಗ್ತಾರೋ. ಸೊ ಹಲವು ಲೆಕ್ಕಾಚಾರಗಳಿದೆ. ಇಲ್ಲಿ ಬಿಜೆಪಿ ಅವ್ರಿಗೆ ಎಷ್ಟು ಲೆಕ್ಕಾಚಾರಗಳಿದೆಯೋ ಇಲ್ಲಿ ಸುದೀಪ್ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ನೀವು ನ್ಯೂಸ್ 18 ಗಮನಿಸಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಜಾಕ್ ಮಂಜು ಅವರು ಕೂಡ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತ. ಸೊ ಈ ವಿಚಾರಗಳೆಲ್ಲ ಕೂಡ ಈಗ 1:15ಗೆ ಕ್ಲಿಯರ್ ಆಗುತ್ತಾ ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ. ಸೊ ತನ್ನ ಆಪ್ತನಿಗೆ ಟಿಕೆಟ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಇಟ್ಟಿದ್ದಾರ, ನಾನ್ ಸ್ಟಾರ್ ಪ್ರಚಾರಕನಾಗ್ತೀನಿ ಅಥವಾ ನಾನು ಬೆಂಬಲವನ್ನ ಕೊಡ್ತೀನಿ, ನನ್ನ ಆಪ್ತ ಜಾಕ್ ಮಂಜುಗೆ ನೀವು ಟಿಕೆಟ್ ಅನ್ನು ಕೊಡಿ ಅಂತ ಕೂಡ ಏನಾದ್ರೂ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಗಳಿದೆಯಾ? ಅಥವಾ ಈಗಾಗಲೇ ಆ ಬೇಡಿಕೆಗಳನ್ನ ಇಟ್ಟಿದ್ದಾರ ಮುಖ್ಯಮಂತ್ರಿಗಳ ಮುಂದೆ? ಇದೆಲ್ಲ ಬೇಡಿಕೆಗಳಿಗೆ ಒಪ್ಪಿ ಮುಖ್ಯಮಂತ್ರಿಗಳಿಗೆ ಇವಾಗ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದ್ರೆ ಈಗ ಬಿಜೆಪಿಯಿಂದ ಚುನಾವಣಾ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆಲ್ಲ ಬೇಕಾಗಿದೆ, ಜವಾಬ್ದಾರಿ ಇದೆ. ಸೊ ಹಾಗಾಗಿ ಎಸ್ಟಿ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿರೋ ಕಡೆ ಲಾಭ ಡಬಲ್ ಆಗೇ ಆಗತ್ತೆ. ಸೊ ಇದು ಕಿಚ್ಚ ಏನಾದ್ರೂ ಒಂದು ವೇಳೆ ಬಿಜೆಪಿಗೆ ಬೆಂಬಲ ಕೊಟ್ರೆ ಕಾಂಗ್ರೆಸ್ಗೆ ಬೀಳುವಂತಹ ಹೊಡೆತಗಳು. ಇನ್ನು ಜಗಳೂರು, ಮೊಳಕಾಲ್ಮೂರು, ಕೂಡ್ಲಿಗಿ, ದೇವದುರ್ಗ, ಸುರಪುರ ಸೊ ಇದೆಲ್ಲ ಭಾಗಗಳಲ್ಲಿ ಈಗ ಒಟ್ಟು 6 ಕ್ಷೇತ್ರಗಳಲ್ಲಿರುವಂತಹ ಬಿಜೆಪಿ ನಂಬರ್ ಹೆಚ್ಚಾಗಬಹುದು. ಈಗಾಗಲೇ ಆ ಭಾಗದಲ್ಲ ಬಿಜೆಪಿಯೇ ಶಾಸಕರೇ ಇದ್ದಾರೆ. ಬಟ್ ಕಿಚ್ಚ ಸುದೀಪ್ ಅವರ ಎಂಟ್ರಿಯಿಂದ ಕಾಂಗ್ರೆಸ್ಗೆ ಹೋಗುವಂತಹ ಮತಗಳು ಕೂಡ ಹೋಗೋದಿಲ್ಲ ಅನ್ನೋ ಲೆಕ್ಕಾಚಾರಗಳು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಶ್ರೀರಾಮುಲು ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಇದೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ನಟ ಸುದೀಪ್ ಅವರು ಜನಪ್ರಿಯ ನಟ ಅನ್ನೋದು ಶ್ರೀರಾಮುಲು ಅವರ ಮಾತುಗಳು, ಅವರ ಬೆಂಬಲ ಪ್ರಚಾರ ನಮಗೆ ಶಕ್ತಿ ಖಂಡಿತವಾಗ್ಲೂ ಕೊಡುತ್ತೆ. ಅವರು ಬಂದ್ರೆ ನಮಗೆ ಖುಷಿ ಅನ್ನೋ ರೀತಿಯಲ್ಲೇ ನ್ಯೂಸ್ 18ಗೆ ಸಚಿವ ಶ್ರೀರಾಮುಲು ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಸೊ ಅವರ ಬೆಂಬಲ ಖಂಡಿತವಾಗ್ಲೂ ನಮ್ಗೆ ಬೇಕು ಅಂತ ಶ್ರೀರಾಮುಲು ಅವರ ಜೊತೆಗೆ ರಾಜು ಗೌಡ್ರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು. ಖಂಡಿತವಾಗ್ಲೂ ನಮಗೆ ಬೆಂಬಲ ಸಿಗುತ್ತೆ, ಒಂದು ರೀತಿಯ ಆನೆ ಬಲ ಬರುತ್ತೆ ಅನ್ನೋ ರೀತಿಯ ಹೇಳಿಕೆಗಳನ್ನೇ ಕೊಡ್ತಿದ್ದಾರೆ. ಈ ಶ್ರೀರಾಮುಲು ಅವರು ಕೂಡ ಸಚಿವರು ಕೂಡ ಇದೇ ರೀತಿಯಾಗಿ ಹೇಳಿದ್ರು. ಕಳೆದ ಬಾರಿ ಶ್ರೀರಾಮುಲು ಅವರ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ಲಿಕ್ಕೆ ದೇ ಸುದೀಪ್ ಅವರು ಹೋಗಿದ್ರು. ಸಚಿವ ಶ್ರೀರಾಮುಲು ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಶ್ರೀರಾಮುಲು ಅವರು, ಬನ್ನಿ ಅದನ್ನ ಕೂಡ ನೋಡ್ಕೊಂಡು ಬರೋಣ. ಶ್ರೀರಾಮುಲು ಅವರಿದ್ದಾರೆ ಸರ್. ಇವತ್ತು ನಟ ಸುದೀಪ್ ಅವರು ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಿದ್ದಾರೆ, ಪಕ್ಷ ಸೇರ್ಪಡೆ ಆಗ್ತಿದ್ದಾರೆ ಸರ್. ನೀವು ವಾಲ್ಮೀಕಿ ಸಮುದಾಯ ನಾಯಕರು. ಸುದೀಪ್ ಅವರು ಬಹಳಷ್ಟು ಪಾಪ್ಯುಲರ್ ಆಕ್ಟರ್ ಇದ್ದಾರೆ, ಜನರಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವಂತ ಒಬ್ಬ ಜನನಾಯಕ ಇದ್ದಾನ, ಜನರಿಗೆ ಸಂಬಂಧಪಟ್ಟಿದಂತ ಒಬ್ಬ ಒಳ್ಳೆ ಕಲಾವಿದರಿದ್ದಾರೆ. ಸುದೀಪ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬರೋದ್ರಿಂದ, ಅವ್ರ ಬೆಂಬಲವನ್ನು ಘೋಷಣೆ ಮಾಡೋದ್ರಿಂದ, ನಾನು ಇಲ್ಲಿ ತನಕ ಅವರು ಏನು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸುದೀಪ್ ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಮಾನ, ಪ್ರೀತಿ ಇದೆ. ನಮ್ಮೆಲ್ಲರೂ ಕೂಡ ಜಾತಿ ಮೀರಿದಂಥ ಒಬ್ಬ ಕಲಾವಿದರಿದ್ದಾರೆ, ಜಾತಿ ಮೀರಿದಂಥ ಒಬ್ಬ ನಾಯಕರಿದ್ದಾನೆ.
ಒಬ್ಬ ಅಪ್ಪಟಿಗ ಕನ್ನಡಿಗನಾಗಿ ಬಹಳಷ್ಟು ಒಳ್ಳೆ ಹೆಸರನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ತಗೊಂಡಿದ್ದಾನ. ಹಂಗಾಗಿ ಇವತ್ತು ನಮ್ಮ ಪಾರ್ಟಿಗೆ ಮುಂಚೆಯಿಂದ ಕೂಡ ಸಹಕಾರವನ್ನು ಕೊಟ್ಕೊಂತ ಬಂದಾರ. ಇವತ್ತು ನಮಗೇನನ್ನ ಅವರು ಸಹಕಾರವನ್ನು ಕೊಡೋದ್ರಿಂದ ನಮ್ಮ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಆಗುತ್ತೆ. ಬರ್ತಾರೆ ಸರ್, ಪಾರ್ಟಿಗೆ ಬರ್ತಾರೆ. ಆದ್ರೆ ಇದು ಚರ್ಚೆ ಆಗಿದೆ ಸರ್, ನಿಮ್ಮ ಜೊತೆಗೆ ಅತ್ಯಂತ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅದೇ ಕಮ್ಯುನಿಟಿ. ಅದ್ರ ಜೊತೆಗೆ ಹೊರತುಪಡಿಸಿ ನಾಯಕರು, ದೊಡ್ಡ ನಾಯಕರು. ನನಗೆ ಸುದೀಪ್ ಅವರ ಬಗ್ಗೆ ನಾನು ವಿಶೇಷವಾದಂತ ಒಬ್ಬ ಸ್ನೇಹಿತರು ಅವ್ರ ವೆಲ್ವಿಷರು ಜೊತೆಲಿ ಅವ್ರಿಗೆ ಅಭಿಮಾನಿ ಅನ್ನೋದಕ್ಕೆ ತಪ್ಪಾಗುತ್ತೆ, ಅಭಿಮಾನಿ ಇದ್ದಂತೆ ನಾನು ಕೂಡ. ಹಂಗಾಗಿ ಅವ್ರು ಬರೋದ್ರಿಂದ ನಮ್ಮ ಪಾರ್ಟಿಗೆ ಒಳ್ಳೆ ದೊಡ್ಡ ಶಕ್ತಿ ಬಂದಂಗೆ ಆಗುತ್ತೆ. ಶ್ರೀರಾಮುಲು ಅವರ ಮಾತಾಗಿದೆ. ಮುಖ್ಯವಾಗಿ ಸುದೀಪ್ ಅವರ ಬಗ್ಗೆ ಚರ್ಚೆ ಆಗಿದೆ. ಅವ್ರು ಬರೋದ್ರಿಂದ ನಮಗೆ ಪಕ್ಷಕ್ಕೆ ದೊಡ್ಡ ಲಾಭ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬಿಜೆಪಿಗೆ ನಟ ಸುದೀಪ್ ಅವರು ಬೆಂಬಲ ಘೋಷಿಸಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ, ಇದು ಸುಳ್ಳು ಸುದ್ದಿ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡಿದ್ದಾರೆ. ನಮ್ಮ ಕಿಚ್ಚ ಮಾರಿಕೊಳ್ಳುವವರಲ್ಲ ಅಂತ ಪ್ರಕಾಶ್ ರಾಜ್ ಟ್ವೀಟ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಕಾಶ್ ರಾಜ್ ಅವರ ಒಂದು ಹೇಳಿಕೆ, ಅವ್ರು ಹೇಳೋ ಪ್ರಕಾರ ಇದು ಸುಳ್ಳು ಸುದ್ದಿ, ಸುದೀಪ್ ಅವರು ಬಿಜೆಪಿಗೆ ಹೋಗೋದಿಲ್ಲ, ಅವರನ್ನ ಮಾರ್ಕೊಳ್ಳುವಂತವರಲ್ಲ ನಮ್ಮ ಕಿಚ್ಚ ಅಂತ ಹೇಳಿ ಇಲ್ಲಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸೋಲುವ ಭಯದಲ್ಲಿ ಬಿಜೆಪಿ ಸುಳ್ಳು ಸುದ್ದಿಯನ್ನ ಹರಡಿಸ್ತಾ ಇದೆ. ಇದು ಸುಳ್ಳು ಸುದ್ದಿ ಅಂತ ನಾನು ನಂಬ್ತೇನೆ, ನಮ್ಮ ಕಿಚ್ಚ ಅವರನ್ನ ಮಾರ್ಕೊಳ್ಳೋರಲ್ಲ ಅಂತ ಹೇಳಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಸೊ ಎಲ್ಲ ಬೆಳವಣಿಗೆಗಳಿಗೆ ಅವರದ್ದೇ ಆದಂತಹ ಒಂದು ವಿಚಾರಧಾರೆಯನ್ನ ಹೇಳಿದ್ದಾರೆ. ಸೊ ಈ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ, ಕಿಚ್ಚ ಸುದೀಪ್ ಅವರು ಇದೀಗ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಅವರು ತಿರುಗೇಟನ್ನ ಕೊಡೋ ರೀತಿಯಲ್ಲಿ ಬಿಜೆಪಿಗೆ ಟಾಂಟ್ ಅನ್ನ ಕೊಟ್ಟಿದ್ದಾರೆ.